ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅಪರ್ಣ ಅವ್ರಿಗೆ ಆ ವಿಚಾರ ಕೇಳಿ ತುಂಬಾ ದಂಗಾಗಿರುತ್ತೆ. ಆಗ ಇನ್ನೆಲ್ಲರೂ ಅವಳನ್ನ ಇಟ್ಕೊಳಕ್ ಹೋಗ್ತಿದ್ರೆ ನಿಲ್ಸಿ, ಅಲ್ಲ ಅಷ್ಟಕ್ಕೂ ನನ್ನ ಸೊಸೆ ಮಾಡಿರೋ ತಪ್ಪೇನು? ಅಲ್ಲ ಕಣೋ, ಈ ಮಥರೆ ಮಾತು ಕೇಳಿ ನೀನು ಹೆಂಡ್ತಿನ ಅವಮಾನ ಮಾಡಿ ಕಳ್ಸಿದ್ಯಲ್ಲೋ, ಅವಳು ಅಷ್ಟು ಸುಲಭವಾಗಿ ಹೋಗೋ ಅಂಥವಳಲ್ಲ. ಅವಳ ಮನಸ್ಸಿಗೆ ತುಂಬ ನೋವಾಗಿದ್ರೆ ಮಾತ್ರ ಅವಳು ಈ ಮನೆಯಿಂದ ಕಲ್ಗಿರ್ತಾಳೆ. ಅದಲ್ದಿರ ನೀನು ಏನೇನು ಮಾತಾಡಿದ್ಯೋ ಏನೋ ಅಂತ ಹೇಳ್ತಿದ್ದಂಗೆ ಈ ಕಡೆ ನಾಗವೇಣಿಗೂ ಸಹ ಏನೋ ನಮ್ಮ ಅತ್ತಿಗೆ ಮತ್ತೆ ನನ್ನ ಮೇಲೆ ಬರ್ತಿದ್ದಾರಲ್ಲ, ಅಯ್ಯೋ ಅತ್ತಿಗೆ ನಾನೇನೂ ಮಾಡಿಲ್ಲ, ಎಲ್ಲದಕ್ಕೂ ನಿಮ್ಮ ಮಗನೇ ಕಾರಣ. ಹಾಗಾಗಿ ಕಾವ್ಯ ಮನೆ ಬಿಟ್ಟೇ ಹೋಗಿರೋದು. ಹೋ, ಯಾರು ಹೇಳಿದ್ರೆ ಹೋಗ್ತಾಳೆ, ಯಾರು ಹೇಳಿಲ್ಲ ಅಂದರೆ ಹೋಗ್ದಿರೇ ಇರ್ತಾಳೆ ಅಂತ ನಾನು ಅಷ್ಟು ಅಮಾಯಕಳೇನಲ್ಲ ನಾಗವೇಣಿ. ನೀನು ಮಾಡಿರೋ ಗನಂದರಿ ಕೆಲಸಗೆ ನನ್ನ ಮಗನಿಗೆ ಇಷ್ಟು ಕೋಪ ಬಂದು ಉಗ್ರೋಷದಿಂದ ಕಳಿಸಿರ್ತಾನೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಅತ್ತೆ, ಅಲ್ಲ ನೀವು ಮೊಮ್ಮಗಳು ಅಂತಿದ್ರಿ, ಈಗ ಮೊಮ್ಮಗಳು ಬಿಟ್ಟು ಈ ಮನೇನ ಹೋಗಿದ್ದಾಳೆ, ನಿಮ್ಗೆ ನನಗೆ ಒಂದು ಮಾತು ತಿಳಿಸ್ಬೇಕು ಮಾಡಬೇಕು ಅನ್ನೋದಿಲ್ವಾ? ಅಷ್ಟಕ್ಕೂ ನೀವು ಈ ಮನೇನ ಸಂಸಾರನೆಲ್ಲ ನೋಡ್ಕೊ ಬಂದಿರೋರು, ಈ ಒಂದು ಹೆಣ್ಣನ್ನ ಮನೆಯಿಂದ ಹೊರ್ಗಡೆ ಕಳ್ಸಿದಿರಲ್ಲ, ಇದು ಯಾವ ಮಟ್ಟಿಗೆ ನ್ಯಾಯ ಅತ್ತೆ ಅಂತ ಕೇಳ್ತಿದ್ರೆ ನಾನೇನಮ್ಮ ಮಾಡೋಕ್ಕಾಗುತ್ತೆ? ಈ ನಾಗವೇಣಿ ಮತ್ತೆ ನಿಮ್ಮ ಮಗ ಇಬ್ರು ಮಾಡಿರೋ ಕೆಲಸದಿಂದ ನಾನು ಏನೂ ಮಾತಾಡದೆ ಇರಂಗೆ ಮೌನವಾಗಿರೋ ಹಂಗಾಗೋಗಿದೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ರಾಜ್ಗೆ ಕೇಳ್ತಾ ಇರ್ತಾರೆ ಅಪರ್ಣ ಅವರು, ಹೋಗ್ ರಾಜ್, ಅವಳೇನು ಮಾಡಿದಾಳೆ ತಪ್ಪು? ಅಷ್ಟಕ್ಕೂ ನಿನಗೆ ಅವಳ ಮೇಲೆ ಪ್ರೀತಿನೇ ಇಲ್ಲ, ನಾನು ಏನೋ ಫ್ಯಾಮ್ಲಿಗೋಸ್ಕರ ಬಲವಂತವಾಗಿ ಸಂಸಾರ ಮಾಡ್ತಾ ಇದ್ದೀನಿ ಅಂತ ಯಾವ ಹೆಣ್ಣು ಸಹ ತಡ್ಕೊಳಕ್ಕಾಗುತ್ತೆ ಹೇಳು? ಅವಳು ಗಂಡ ಅತ್ತೆ ಮಾವ ಈ ಮನೆ ಸಂಸಾರ ಅಂತ ನೋಡ್ಕೊಂಡು ಹೋಗ್ತಿದ್ರೆ ಅವಳಿಗೆ ಇನ್ನೆಷ್ಟು ನುಚ್ಚು ನೂರಾಗಿರ್ಬೇಡ ಮನ್ಸು. ಅಷ್ಟಕ್ಕೂ ನಾನು ಕಾವ್ಯ ಬೆಂಕಿ ಕಣೋ, ಯಾವುದೇ ರೀತಿ ತಪ್ಪು ಮಾಡೋ ಅಂಥವಳಲ್ಲ, ಅಂಥವಳನ್ನ ನೀನು ಈ ರೀತಿ ಕಳ್ಸಿದ್ಯಲ್ಲ, ನಿನ್ಗೊಂದು ಸ್ವಲ್ಪನೂ ಬುದ್ಧಿ ಅನ್ನೋದೇ ಇಲ್ವೇನೋ ಅಂತ ಹೇಳ್ತಿದ್ದಂಗೆ, ಮಾಮ್ ನನಗೆ ನಿನ್ನ ಜೀವ ಇಂಪಾರ್ಟೆಂಟು, ಕೋಟ್ಯಾನ್ಗಟ್ಲೆ ಹೋಗ್ಲಿ ಪರವಾಗಿಲ್ಲ, ಹಾಗಂತ ನಿನ್ನ ಅವಳು ನಿರ್ಲಕ್ಷ್ಯ ಮಾಡಿ ಹೋಗಿದ್ದು ತಪ್ಪಲ್ವಾ? ಅಲ್ಲ ಕಣೋ, ನಾನೇ ಅವಳನ್ನ ಹೇಳಿ ಈ ರಾಹುಲ್ ಎಲ್ಲ ಈ ಗನಂದರಿ ಕೆಲಸ ಮಾಡಿಸ್ತಿದ್ದಾನೆ ಅಂತ ಫೋನ್ ಬಂದಿದ್ಕೆ ನಾನೇ ಕಳ್ಸಿರೋದು ಅಂತ ಹೇಳ್ತಿದ್ದಂಗೆ, ಅಯ್ಯೋ ಅತ್ಗೆ ನನ್ನ ಮಗ ಏನು ಮಾಡಿದ್ದಾನೆ ತಪ್ಪು? ಅಷ್ಟಕ್ಕೂ ಇಲ್ದೇರೋ ಸಲ್ದೇರೋ ವಿಚಾರನ ಆ ಕಾವ್ಯನೇ ಅಲ್ವಾ ಹೇಳಿ ಹಿಂಗೆಲ್ಲ ನಿಮಗೆ ಅನಾಹುತ ಮಾಡಿಸಿದ್ದು? ಅಲ್ಲ ನಾನೊಂದು ನೇರವಾಗಿ ಕೇಳ್ತೀನಿ ನಾಗವೇಣಿ, ನಿಮ್ಮ ಮಗ ಆಲ್ರೆಡಿ ಆಫೀಸಿಗೆ ಹೋಗೋದು ಬೇಡ ಅಂತ ಮನೇಲಿ ಹಿರ್ಸಿದೀವಿ ತಾನೆ, ಮತ್ತ್ಯಾಕೆ ರಾಹುಲ್ ಹೋಗಿ ಆ ಥರ ಕೆಲಸ ಮಾಡ್ತಿದ್ದಾನೆ ಅಂತ ಫೋನ್ ಬಂತು? ಅಷ್ಟಕ್ಕೂ ನಾವು ಬುದ್ಧಿ ಇಲ್ದೇ ಇರೋರೆಲ್ಲ, ನೀನು ಹೇಳ್ದಂಗೆ ನಾವು ಕುಣಿಯೋರಲ್ಲ. ನಾನು ಎಷ್ಟೇ ಏನೇ ಮಾಡಿದ್ರು ನಿಮ್ಮಿಬ್ಬರನ್ನ ನಾನು ಕಡ್ಡಿ ಥರ ಬಿಸಾಕ್ಬೋದು, ನಾನು ನನ್ನ ಮಗ ಸೇರಿ. ಏಂತಕ್ಕೆ ಈ ಮನೆಯವ್ರ ದೊಡ್ಡವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ನಿಮ್ಮನ್ನ ಈಗ ಇರಿಸಿದ್ದೀನಿ ಅಂತ ಅಪರ್ಣ ಅವ್ರು ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಯಾರಾದರೂ ಏನಾದರೂ ಮಾಡ್ಕೊಳ್ಳಿ, ಈ ಮನೇಲಿ ಯಾರು ದೊಡ್ಡವರು ಅನ್ನೋರೇ ಏನೂ ಇಲ್ಲ. ಒಂದು ಮನೆ ಸೊಸೆ ಮನೆ ಬಿಟ್ಟು ಹೋಗಿದ್ದಾಳೆ, ಕರ್ಕೊಂಡು ಬರಬೇಕು ಮಾಡಬೇಕು ಅನ್ನೋದು ಒಬ್ರಿಗನ್ನ ಪರಿಜ್ಞಾನ ಇದೆಯಾ? ಈ ಕಡೆ ಯಾವಾಗೂ ಅಜ್ಜಿ ತಾತ ಅಂತ ಇದ್ದವರು ಇಲ್ಲ, ಈ ಕಡೆ ನೋಡಿದ್ರೆ ಮಾವ ನಮ್ಮಪ್ಪನ ಥರ ಅಂತ ಹೇಳ್ತಾ ಇದ್ದವರು ಇಲ್ಲ ಅಂತ ಸುಭಾಷ್ ಅವ್ರನ್ನ ನೋಡಿ ಹೇಳ್ತಿದ್ದಂಗೆ ಇನ್ನು ಅಪರ್ಣ ಅವ್ರಿಗೆ ತುಂಬ ಬೇಜಾರಾಗಿರುತ್ತೆ. ಯಾರು ಏನೂ ಹೋಗೋದು ಬೇಕಾಗಿಲ್ಲ, ನಾನೇ ನನ್ನ ಸೊಸೆನ ಕರ್ಕೊಂಡು ಬರ್ತೀನಿ, ಇದೇ ಒಂದು ರೈಟ್ ಟೈಮ್ ಅಂತ ಹೊರಡ್ತಾ ಇದ್ದಂಗೆ, ಅಯ್ಯೋ ಮಾಮ್ ನೀನೆಂತಕ್ಕೆ ಹೋಗ್ತೀಯಾ? ಸುಮ್ಮನೆ ಇರು, ಬೇಕಂದವ್ರು ಬರ್ತಾರೆ, ನೀನ್ ಯಾಕೆ ಹೋಗ್ತೀಯಾ? ಹಾ, ಬೇಕಂದವ್ರ? ಅವಳು ನೀನ್ ಹೆಂಡತಿ ಕಣೋ, ಕಟ್ಕೊಂಡಿರೋಳು, ನಂತರ ಅಲ್ಲ ಕಾವ್ಯ, ಗೊತ್ತಾಯ್ತಾ? ಏನೇ ಕಷ್ಟ ಬಂದ್ರೂ ಸತ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ಅದು ನೀನ್ ಹೆಂಡತಿ ಕೊಟ್ಟಿರೋ ಭರವಸೆ. ಅಷ್ಟಕ್ಕೂ ನೀನು ನಿನ್ ಹೆಂಡತಿನ ನೆಟ್ಟಿಗೆ ಅರ್ಥ ಮಾಡ್ಕೊಳ್ಳೋದನ್ನ ಕಲಿ ಅಂತ ಹೇಳ್ತಿದ್ದಂಗೆ ಈ ಕಡೆ ಸುಭಾಷ್ ಅವ್ರಿಗೂ ಸಹ ನನಗೆ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ಅಂತ ಸಹ ಬೇಜಾರಾಗ್ತಾ ಇರುತ್ತೆ. ಇನ್ನು ಸರಿ ನಾನು ಹೋಗ್ತೀನಿ ಅಂತ ಮುಂದೆ ಇನ್ನೇನು ಕಾಲಿಟ್ಟು ಹೊರಡ್ತಾ ಇದ್ದಂಗೆ, ಅಮ್ಮ ಅಪರ್ಣ ಬೇಡ, ನಿನಗೆ ಫಸ್ಟೇ ಹುಷಾರಿಲ್ಲ, ಈ ಸ್ಥಿತಿಲಿ ಹೋದ್ರೆ ಸರಿ ಹೋಗಲ್ಲ ಅಮ್ಮ, ಅರ್ಥ ಮಾಡ್ಕೋ. ಏನಂತ ಅರ್ಥ ಮಾಡ್ಕೊಳ್ಳಿ ಮಾವ, ನೀವೇ ನಿಮ್ಮ ಮೊಮ್ಮಗಳನ್ನ ಕರ್ಕೊ ಬರೋದ್ ಬಿಟ್ಟು ಇಷ್ಟು ದಿವಸ ಆದ್ರೂ ತಡ್ಕೊಂಡ್ ಬಿಟ್ಟಿದ್ದೀರಲ್ಲ, ಅಯ್ಯೋ ಬಿಡಮ್ಮ, ಇವತ್ತೊಂದ್ ದಿವಸ ನೀನು ಕಾಲಕ್ಷೇಪ ಮಾಡ್ಕೋ, ನಾಳೆ ಬೆಳಗ್ಗೆ ಅನ್ನೋಷ್ಟರಲ್ಲಿ ಕಾವ್ಯ ಈ ಮನೇಲಿ ಇದ್ದೇ ಇರ್ತಾಳೆ ಅಂತ ಅವರಿಬ್ರು ಸಹ ಆಮೆ ಕೊಡ್ತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ.
ಇನ್ನು ಈ ಕಡೆ ನೋಡಿದ್ರೆ ನಾಗವೇಣಿ ಮತ್ತೆ ರಾಹುಲ್ ಮತ್ತೆ ಮಾಸ್ಟರ್ ಪ್ಲಾನ್ ಸ್ಕೆಚ್ ಆಗ್ತಾ ಇರ್ತಾರೆ. ಏನ್ ಮಾಮ್, ಈ ಮುದ್ಕಿ ಹೋಗಿ ಕಾವ್ಯನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಕಾವ್ಯ ಬಂದ್ರೆ ನಾವು ಅನ್ಕೊಂಡಿದ್ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತಲ್ಲ ಮಾಮ್. ಅಯ್ಯೋ ದಡ್ಡ ಅಮ್ಮ ಹೋದ್ರೆ ಅವಳೇನ್ ಬರ್ತಾಳೆ ಅನ್ಕೊಂಡಿದ್ಯಾ? ಅವಳು ಸ್ವಾಭಿಮಾನಕ್ಕೆ ಎದ್ರೋಳು ಕಣೋ. ಅವಳು ಏನೇ ಆದ್ರೂ ಸುಳ್ಳು ಪಳ್ಳು ಅಂತ ಹೇಳೋ ಅಂತವಳೆ ಅಲ್ಲ. ಅಂತವಳು ಅಜ್ಜಿ ತಾತ ಕರೆದಿದ ತಕ್ಷಣ ಬರ್ತಾಳೆ ಅನ್ಕೊಂಡಿದ್ಯಾ? ಮಾಡಿರೋದು ತಪ್ಪು. ರಾಜ್ ಕರೆದ್ರೇನೆ ಅವಳು ಮನೆಗೆ ಬರೋದು. ಅಷ್ಟಕ್ಕೂ ಅವಳು ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಅವಳನ್ನ ಕಮ್ಮಿ ಅಂಚನೆ ಹಾಕೊಳಕ್ ಹೋಗ್ಬೇಡ. ಅವಳು ಒಂದ್ಸತಿ ಪಟ್ಟು ಹಿಡಿದ್ರೆ ಅದನ್ನ ಆಗೋವರೆಗೂ ಬಿಡಲ್ಲ. ಯಾಕೆ ನಿನ್ ವಿಚಾರದಲ್ಲೇ ನೋಡಿಲ್ವಾ? ಹಾಗಂತೀಯ ಮಾಮ್. ಮತ್ತೆ ರಾಜ್ ಹೋಗಿ ಕರ್ಕೊಂಡ್ ಬರ್ತಾನ? ಅಯ್ಯೋ ಸೀನೇ ಇಲ್ಲ. ಹೀಗೆ ಅವನು ಉಗ್ರೋಷದಿಂದ ಇದ್ದಾನೆ. ಇನ್ನು ಅವನು ಹೋಗಿ ಕರ್ಕೊಬರೋದ್ ಯಾವಾಗ? ಅವಳು ಬರೋದ್ ಯಾವಾಗ? ಈ ಜನ್ಮದಲ್ಲಿ ನಡೆಯಲ್ಲ ಬಿಡು ಅಂತ ಅವರಿಬ್ರು ಸಹ ತುಂಬಾ ಖುಷಿ ಪಡ್ಕೋತಾ ಇರ್ತಾರೆ. ಇನ್ ಈ ಕಡೆ ನೋಡಿದ್ರೆ ಸ್ವರಾಜ್ ಅವ್ರ ಅಜ್ಜಿ ತಾತ ಇನ್ನ ಸೀದಾ ಕಾವ್ಯವ್ರ ಮನೆಗ್ ಬಂದಿರ್ತಾರೆ. ಇನ್ ಈ ಕಡೆ ನೋಡಿದ್ರೆ ಕನಕ ಕೆಲಸ ಮಾಡ್ಕೊಳ್ತಾ ಇದ್ದಂಗೆ ಸಡನ್ ಆಗಿ ತಿರುಗಿ ನೋಡಿದ್ರೆ ಅವ್ರು ಇದ್ದಿದ್ ನೋಡಿ ಅವ್ರಿಗೆ ವಿಪರೀತ ಶಾಕ್ ಆಗಿರುತ್ತೆ. ಏನ್ರಿ ಕಾವ್ಯ, ಎಲ್ಲಿದ್ದೀರಾ? ಬನ್ರಿ ಇಲ್ಲಿ. ಅಯ್ಯೋ ಏನಾಯ್ತಮ್ಮ, ಏನಾಯ್ತೆ ಅಂತ ಬರ್ತಿದಂಗೆ ಇನ್ನು ಅವ್ರನ್ನೆಲ್ಲ ನೋಡಿ ಅವರು ಸಹ ತುಂಬಾ ಶಾಕ್ ಆಗಿರ್ತಾರೆ. ಏನಮ್ಮ, ಮನೆಯೊಳಗ್ ಬರ್ಬಾರ್ದಾ? ನಾವು ಅಷ್ಟು ಹೊರ್ಗಿನವ್ರಾಗ್ಬಿಟ್ಟಿದೀವ ಅಂತ ಕೇಳ್ತಾ ಇರ್ತಾರೆ ಇಂದ್ರಾದೇವಿಯವರು. ಅಯ್ಯೋ ಅಜ್ಜಿ, ಹಾಗ್ಯಾಕ್ ಅಂತೀರಾ? ಒಂದ್ ನಿಮಿಷ ಅಂತ ಸೀದಾ ಹೋಗಿ ಕಾವ್ಯ ಮತ್ತೆ ಅವರ ಅಮ್ಮ ಅಪ್ಪ ಸೀದಾ ಒಳಗಡೆ ಕರ್ಕೊ ಬರ್ತಾರೆ. ಇನ್ ಈ ಕಡೆ ನೋಡಿದ್ರೆ, ಹೇಗಿದ್ದೀರಾ ಅಜ್ಜಿ? ಚೆನ್ನಾಗಿದ್ದೀನಮ್ಮ. ನಿನ್ ಜೀವನನ ನೆನೆಸ್ಕೊಂಡ್ರೆ ನನ್ಗೆ ಬೇಜಾರಾಗ್ತಿದೆ. ಅಷ್ಟಕ್ಕೂ ಈಗ ನಿಮ್ಮ ಅತ್ತೆ ನೋಡಿದ್ರೆ ಕೋಮಾದಿಂದ ಬಂದಾಗಿಂದ ಕಾವ್ಯ ಎಲ್ಲಿ, ನನ್ ಸೊಸೆ ಎಲ್ಲಿ ಅಂತ ಕಾಡಾಡ್ತಾ ಇದ್ದಾರೆ. ಬಾಮ್ಮ ಹೋಗೋಣ ಅಂತ ಹೇಳ್ತಾ ಇರ್ತಾರೆ. ನೋಡಿದ್ರೆ ಕಾವ್ಯ ಏನು ಮಾತಾಡ್ದಿರ ಮೌನವಾಗಿರ್ತಾರೆ. ಇನ್ ಅಷ್ಟೊತ್ಗೆ ನಿನ್ ಮನ್ಸಿಗೆ ಬೇಜಾರಾಗಿದೆ ಅಂತ ಗೊತ್ತು ಕಾವ್ಯ. ಹೀಗೆ ನೀನು ಬಿಡ್ತಾ ಹೋದ್ರೆ ಎಷ್ಟ್ ದಿವಸ ಅಂತ ನೀನ್ ಇಲ್ಲೇ ಇರ್ತೀಯ? ನಿಮ್ಮ ಅಪ್ಪ ಅಮ್ಮನ್ಗೂ ಸಹ ಹೊರೆ ಆಗುತ್ತೆ ಅಲ್ವಾ? ನನ್ ಮಗಳು ಈ ಮನೆಯಲ್ಲೇ ಇದ್ದಾಳಲ್ಲಪ್ಪ, ಗಂಡಿನ ಮನೆ ಬಿಟ್ಟು ಬಂದಿ ಅಂತ ಅವ್ರಿಗೆ ಇನ್ನ ಎಷ್ಟು ಬೇಜಾರಾಗ ಹೇಳು. ಏನಂತ್ಯ ಕಾಂತ? ನೀವ್ ಹೇಳೋದು ಸರಿನೇ ಅಮ್ಮ. ಆದ್ರೆ ಈ ರೀತಿ ಆಗಿದೆ ಅಂತ ಇನ್ನ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ನಮ್ದೇ ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ನೀವ್ ಆ ತರ ಎಲ್ಲ ಅನ್ಕೊಳಕ್ ಹೋಗ್ಬೇಡಿ ಅಮ್ಮ. ಕಾವ್ಯ ಬಾ, ನೀನ್ ಅಲ್ಲಿಗ್ ಬಂದ್ರೆ ಫಸ್ಟ್ ನಮ್ಮ ಮನೆ ಎಲ್ಲ ಸರಿ ಹೋಗುತ್ತೆ. ನೀನ್ ಇಲ್ದಿರೋ ಆ ಮನೆ ಕತ್ಲೆ ಆಗೋಗಿದೆ ಅಮ್ಮ, ಬಾರಮ್ಮ ಅಂತ ಅವ್ರ ಅಜ್ಜಿ ತಾತ ಅವ್ರು ಕೇಳ್ತಾ ಇರ್ತಾರೆ. ಹಾಗ ಅಜ್ಜಿ, ನಾನೊಂದ್ ಪ್ರಶ್ನೆ ಕೇಳಲಾ? ಹೇಳಮ್ಮ. ಈಗ ನಾನು ಆ ಮನೆಗೆ ಯಾವ ಸ್ಥಾನ ಇಟ್ಕೊಂಡು ಬರಲಿ ಅಜ್ಜಿ? ನಿಮ್ಮಿಬ್ಬರಿಗೆ ಮೊಮ್ಮಗಳಾಗಿ ಬರಲಾ, ಅತ್ತೆಗೆ ಸೊಸೆಯಾಗಿ ಬರಲಾ? ಅವರಿಗೇನು ಸೇವೆ ಮಾಡ್ತೀನಿ, ನಿಮಗೂ ಸಹ ಮಾಡ್ತೀನಿ. ಆದರೆ ಆ ಮನೇಲಿರೋಕ್ಕೆ ಅಧಿಕಾರ ಏನಿದೆ? ನನ್ನ ಗಂಡ ಆಗಿರೋನೆ ನನ್ನ ಹೆಂಡತಿಗೆ ಲಾಯಕ್ಕಿಲ್ಲ ಅಂತ ಹೇಳಿರೋರು ಇನ್ನು ಅವ್ರ ಜೊತೆ ಸಂಸಾರ ಮಾಡೋಕ್ಕಾಗುತ್ತೇನಜ್ಜಿ? ನೀವೇ ಸ್ವಲ್ಪ ಯೋಚನೆ ಮಾಡಿ. ನಿಮಗೆ ಎಲ್ಲ ಅನುಭವ ಇದೆ, ಎಷ್ಟು ಸಂಸಾರನ ನೀವು ನೋಡಿಲ್ಲ. ಈಗ ಅಲ್ಲಿಗೆ ಬಂದ್ರೂ ನನಗೊಂದು ವ್ಯಾಲ್ಯೂ, ನನಗೇನಾದರೂ ರೆಸ್ಪೆಕ್ಟ್ ಅನ್ನೋದಿರುತ್ತಾ? ಯೋಚನೆ ಮಾಡಿ ಅಜ್ಜಿ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಅವ್ರ ಅಜ್ಜಿ ತಾತ ಅವ್ರಿಗೆ ಅವಳು ಹೇಳ್ತಾ ಇದ್ದಿದ್ದು ನೋವನ್ನೆಲ್ಲ ಅವರಿಬ್ರಿಗೂ ಸಹ ಅರಿವಾಗಿ, ನಾವೇ ಮತ್ತೆ ನೀ ಅಪರ್ಣ ಬರೋದಲ್ಲ, ನಿನ್ ಗಂಡನೇ ಬಂದು ನಿನ್ನ ಕರ್ಕೊಂಡು ಹೋಗ್ಬೇಕು. ಆ ಸ್ಥಿತಿಗೆ ಬಂದಿಲ್ಲ ಅಂದ್ರೆ ಅವಾಗ ಕೇಳಮ್ಮ ಅಂತ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಅದೆಲ್ಲ ನಡೆಯಲ್ಲ ಬಿಡಿ ಅಜ್ಜಿ, ನನಗಂತೂ ಹೋಪೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಯಾಕೆ ಆ ರೀತಿ ಅನ್ಕೊಳ್ತೀಯ ಕಾವ್ಯ? ಎಲ್ಲದಕ್ಕೂ ಒಂದು ಉತ್ತರ ಬಂದೇ ಬರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಕಾಯ್ದ್ರೆ ಎಲ್ಲನೂ ಸಿಗುತ್ತೆ ಅಂತ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ಇನ್ನು ಸರಿ ಅಂತ ಅವರಿಬ್ರು ಅಲ್ಲಿಂದ ಹೊರಡ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಕಾವ್ಯನ ಮನ್ಸಲ್ಲಿ ಇಷ್ಟೊಂದು ನೋವಿದೆ ಅಂತ ಕನಕಾಗಿ ಗೊತ್ತಾಗಿ, ಅಮ್ಮ ಕಾವ್ಯ, ನನ್ನ ಕ್ಷಮಿಸ್ಬಿಡಮ್ಮ. ನಿನ್ ಮನ್ಸಲ್ಲಿ ಇಷ್ಟು ನೋವಿದೆ ಅಂತ ನಾನು ಯಾವತ್ತೂ ಅನ್ಕೊಂಡಿದ್ದಿಲ್ಲ. ಏನೋ ಜಗಳ ಆಗಿರ್ಬೇಕು, ಅದಕ್ಕೆ ಹಿಂಗೆ ಬಂದಿದ್ಯಾ ಅಂತ ಅನ್ಕೊಂಡೆ. ಆದರೆ ನಿನ್ನ ಗಂಡನೇ ಈ ರೀತಿ ಮಾಡಿದಾನೆ, ನಿನ್ನ ಗಂಡನ ಪ್ರೀತಿನೇ ನಿನಗೆ ಸಿಗ್ತಾ ಇಲ್ಲ ಅಂದರೆ ಎಷ್ಟು ಬೇಜಾರಾಗ್ತಿದೆ ಅಂತ ನನಗೆ ಗೊತ್ತಾಗ್ತಿದೆ. ನೀನೇನು ವರಿ ಮಾಡ್ಕೋಬೇಡ ಅಂತ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ರಾಜ್ ಮತ್ತೆ ಅವ್ರ ಅಮ್ಮ ಅಪ್ಪ ಮನೆ ಮಂದಿಯವರೆಲ್ಲ ಅವ್ರು ಬರೋದನ್ನೇ ಕಾಯ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ನಾಗವೇಣಿ ಮತ್ತೆ ರಾಹುಲ್ ಇಬ್ರು ಬರ್ತಾಳೋ ಏನೋ ಅನ್ನೋ ಟೆನ್ಷನಲ್ಲಿ ಇರ್ತಾರೆ. ಸ್ವಪ್ನಗೂ ಸಹ ಏನೋ ಅಜ್ಜಿ ತಾತ ಹೋಗಿದ್ದಾರೆ, ಕಾವ್ಯ ಬಂದ್ರೆ ಸಾಕು ಅಂತ ಅವಳು ಸಹ ಒಂದ್ ಕಡೆ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಅವ್ರ ಅಜ್ಜಿ ತಾತ ಅವರು ಮನೆಗೆ ಹಿಂತಿರುಗ್ತಾ ಇರ್ತಾರೆ. ಈಗ ಕಾವ್ಯ ಬರ್ದೇ ಇರೋ ವಿಚಾರ ಮತ್ತೆ ಅಪರ್ಣ ಅವ್ರಿಗೆ ತಿಳಿದಿ ಮತ್ತೆ ಮನ್ಸಿಗೆ ಬೇಜಾರಾಗುತ್ತಾ, ಅಥವಾ ರಾಜ್ ಅವರ ಅಜ್ಜಿ ತಾತ ಅನ್ಕೊಂಡಂಗೆ ರಾಜ್ನ ಆ ಮನೆ ಕಳಿಸಿ ಕಾವ್ಯನ ಹಿಂತಿರುಗಿಸ್ತಾರ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆಗಿ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.